ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ರಾಜಮೌಳಿ ಸಿನಿಮಾ ಮಾಡ್ತಾರೆ ಅಂದರೆ ಬಹಳಷ್ಟು ಹೀರೋಯಿನ್ಗಳು ಅವರ ಜೊತೆ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತ ಒಳ್ಳೆ ಹೆಸರು ಮಾಡಿದ್ದಾರೆ ರಾಜಮೌಳಿ, ಅದೆಲ್ಲರಿಗೂ ಗೊತ್ತೇ ಇದೆ. ರಾಜಮೌಳಿ ಸಿನಿಮಾ ಅಂದ್ರೆ ಹಾಗೆ ಬಹಳ ವಿಜೃಂಭಣೆ ಇರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ. ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಜನ ಕನಸು ಕಟ್ಕೊಂಡಿರ್ತಾರೆ. ಅಂಥದ್ದೇ ಒಂದು ಸಿನಿಮಾ ಆಗಿ ವಾರಣಾಸಿ ಹೊರಹೊಮ್ಮಿತ್ತು. ಎಲ್ರಿಗೂ ಗೊತ್ತೇ ಇದೆ, ವಾರಣಾಸಿ ಸಿನಿಮಾದ ಇವೆಂಟ್ ಬಹಳ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡಲಾಗಿತ್ತು. ಪ್ರಿಯಾಂಕಾ ಚೋಪ್ರಾ ನಟನೆ ಮಾಡ್ತಿದ್ದಾರೆ, ಮಹೇಶ್ ಬಾಬು ನಟನೆ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಬಹುದೊಡ್ಡ ಕ್ರ್ಯೂ ಇದೆ ಈ ಸಿನಿಮಾಗೆ, ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಈಗ ವಾರಣಾಸಿಗೆ ಒಂದು ಕಂಟಕ ಶುರುವಾಗಿದೆ. ಇತ್ತೀಚೆಗಷ್ಟೇ ಇವೆಂಟ್ ಮುಗಿಸಿದ್ದ ವಾರಣಾಸಿಗೆ ಈಗ ಒಂದು ಹೊಸ ಸಂಕಷ್ಟ ಶುರುವಾಗಿದೆ. ಅದೇನೆಂದರೆ, ವಾರಣಾಸಿ ಅನ್ನುವ ಹೆಸರು ಈಗಾಗಲೇ ರಿಜಿಸ್ಟರ್ ಆಗಿತ್ತಂತೆ. ವಾರಣಾಸಿ ಅನ್ನುವ ಟೈಟಲ್ ಕಾರ್ಡ್ನ ಯಾರೋ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಂತೆ. ಈಗ ಅವರು ವಾರಣಾಸಿ ಸಿನಿಮಾ ತಂಡದ ಮೇಲೆ ಕೇಸ್ ಹಾಕಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ. ಹೌದು, ನಿರ್ದೇಶಕ CH ಸುಬ್ಬಾರೆಡ್ಡಿ ಅನ್ನೋರು ಈಗಾಗಲೇ ವಾರಣಾಸಿ ಅನ್ನುವಂಥ ಸಿನಿಮಾವನ್ನ ಮಾಡೋದಕ್ಕೆ ಮುಂದಾಗಿ ಅದರ ಟೈಟಲ್ ಕಾರ್ಡನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ರಂತೆ. ಅದು ಗೊತ್ತಿಲ್ಲದೆ ಈಗ ರಾಜಮೌಳಿಯ ತಂಡ ವಾರಣಾಸಿ ಅನ್ನುವ ಟೈಟಲನ್ನೇ ಸಿನಿಮಾಗೆ ಇಟ್ಟಿದೆ. ಬಹುದೊಡ್ಡ ಮಟ್ಟದಲ್ಲಿ ಅದರ ಟೈಟಲ್ ರಿಲೀಸ್ ಮಾಡಿ ಇವೆಂಟ್ ಕೂಡ ಆರ್ಗನೈಸ್ ಮಾಡಿತ್ತು. ಈಗ CH ಸುಬ್ಬಾರೆಡ್ಡಿ ಅವರು ಇವರ ವಿರುದ್ಧ ಕೇಸನ್ನು ದಾಖಲು ಮಾಡಿದ್ದಾರೆ. ವಾರಣಾಸಿ ಟೈಟಲ್ ನಮಗೆ ಸೇರಬೇಕಾಗಿದ್ದು ಆಗಲೇ, ಅಂದರೆ ಒಂದಷ್ಟು ತಿಂಗಳ ಮುಂಚೆನೇ ನಾವು ಈ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ವಿ ಅಂತ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಇನ್ನೊಂದು ವಿವಾದ ಏನು ಅಂದರೆ, ವಾರಣಾಸಿ ತಂಡದಿಂದ ಇತ್ತೀಚೆಗಷ್ಟೇ ಇವೆಂಟ್ನಲ್ಲಿ ಹನುಮಂತನ ಬಗ್ಗೆ ಮಾತನಾಡಿರೋದು ರಾಜಮೌಳಿ ಅವರು ವೈರಲ್ ಆಗಿದೆ. ಅಂದರೆ ಆಂಜನೇಯನ ಬಗ್ಗೆ ರಾಜಮೌಳಿ ಅವರು ಅಪನಂಬಿಕೆ ವ್ಯಕ್ತಪಡಿಸಿದ್ದಾರೆ, ಅದನ್ನ ಕೀಳಾಗಿ ನೋಡಿದ್ದಾರೆ, ಅದ್ರ ಬಗ್ಗೆ ಅಪಭ್ರಂಶ ಮಾತನಾಡಿದ್ದಾರೆ ಅಂತ ಸಾಕಷ್ಟು ಜನ ವಿವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಮೌಳಿ ಅವರು ಮಾತಾಡಿರುವ ಇಂಟೆನ್ಷನ್ ಯಾವುದಿದೆ ಗೊತ್ತಿಲ್ಲ, ಆದರೆ ಅವರು ಮಾತಾಡಿರುವ ವಿಡಿಯೋಗೆ ಈಗ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ರಾಜಮೌಳಿ ಅವರು ಹಿಂದೂಗಳ ವಿರುದ್ಧ ತೀವ್ರ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆಗಿದೆ ಅಂತ ಹಲವರು ಹಿಂದೂಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಾನರ ಸೇನೆ, ಅಂದರೆ ರಾಷ್ಟ್ರೀಯ ವಾನರ ಸೇನೆ ಈಗ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದೆ ರಾಜಮೌಳಿ ಅವರ ವಿರುದ್ಧ. ಇವರಿಂದ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆಗಿದೆ, ಇದಕ್ಕಾಗಿ ನೀವು ತೀವ್ರ ಆಕ್ಷನ್ ಅನ್ನು ಕೈಗೊಳ್ಳಬೇಕು ಅನ್ನುವುದು ವಾನರ ಸೇನೆಯ ಕಂಪ್ಲೇಂಟ್ನಲ್ಲಿ ದಾಖಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.